ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಅರಿವು ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಅರಿವು ಇಲ್ಲದವನು ಅನಾತ್ಮ. ಅವನು ಕತ್ತಲೆಯಲ್ಲಿಯೇ ಬಾಳುತ್ತಾನೆ, ಕತ್ತಲೆಯಲ್ಲಿಯೇ ಕೊನೆಗಾಣುತ್ತಾನೆ. ಇಲ್ಲಿ ಕತ್ತಲೆ ಎಂದರೆ ಅಜ್ಞಾನದಿಂದ ಅವನು ಕೆಟ್ಟ ಕೆಲಸಗಳನ್ನೇ ಮಾಡುತ್ತಿರುತ್ತಾನೆ. ಅವನಿಗೆ ನಿಜ ಜೀವನದಲ್ಲಿ ಅವನ ಜೀವನ ಅಸಮಾಧಾನದಿಂದ ಕೂಡಿರುತ್ತದೆ. ಆದ್ದರಿಂದ ನಾವು ನಿರ್ವಿಕಲ್ಪ ಭಾವವಾಗಿ, ಅರಿವೇ ಗುರುವಾಗಿ, ಅರಿವೇ ಪರಬ್ರಹ್ಮವೆಂದು ನಾವು ಭಾವಿಸಬೇಕು. ಅರಿವು ನಿರ್ಗುಣ, ನಿರಾಕಾರ, ನಿರ್ವಿಕಲ್ಪವಾಗಿರುತ್ತದೆ. ಅರಿವು ಇಲ್ಲದವನು ಪಶು ಪಕ್ಷಿ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಜೀವಿಸುತ್ತಾನೆ. ಅವನಿಗೆ ಮಾನ, ಅಪಮಾನ, ನಾಚಿಕೆ ಇವು ಪ್ರಶ್ನೆಯೇ ಬರುವುದಿಲ್ಲ. ಆದ್ದರಿಂದ ಜಾಗೃತ ಅವಸ್ಥೆಯಲ್ಲಿ ನಾವು ಬದುಕಬೇಕು. ಅರಿವು ನಿರ್ಮಲವಾಗಿದೆ, ಆದರೆ ಅರಿಯಿಸಿಕೊಳ್ಳುವ ವಿಷಯಗಳೆಲ್ಲ ರಾಗ ದ್ವೇಷಾದಿ ಭಾವಗಳಿಂದ ಮಲಿನವಾಗಿ ಬಿಟ್ಟಿರುತ್ತವೆ. ಹೀಗಾಗಿ ಈ ಸ್ಥೂಲ ಶರೀರ ಮಲಿನವಾಗಿರುತ್ತದೆ. ಅದು ಅರಿವು ಇಲ್ಲದ ಕಾರಣ. ಅದಕ್ಕಾಗಿ ನಾವು ಅರಿವೇ ಗುರು ಎಂದು ಬದುಕಬೇಕು. ಅರಿವು ಇಲ್ಲದವನು ಜಡವಸ್ತು. ಅವನು ಇದ್ದೂ ಇಲ್ಲದಂತೆ. ಆ ಜಡಕ್ಕೆ ಜ್ಞಾನವೂ ಇಲ್ಲ, ಏನೂ ಗೊತ್ತಿರುವುದಿಲ್ಲ. ಅಂದರೆ ಅರಿವು, ಆನಂದ ಇವು ಒಂದೇ ನಾಣ್ಯದ ಎರಡು ಮುಖಗಳು. ಯಾರು ಅರಿವನ್ನು ತನ್ನನ್ನು ತಾನು ಅರಿತು ಬಾಳುತ್ತಾರೆ, ಅವನು ಸದಾ ಆನಂದದಿಂದ, ತೃಪ್ತಿಯಿಂದ ಬದುಕುತ್ತಾನೆ. ಅದಕ್ಕಾಗಿ ಅರಿವು ಸ್ವಯಂ ಜ್ಯೋತಿಯಾಗಿರುತ್ತದೆ. ಅರಿವನ್ನು ಅರಿಯಲಿಕ್ಕೆ ಬೇರೊಂದು ಪ್ರಮಾಣವಿಲ್ಲ. ಅದನ್ನು ಬೆಳಗಲಿಕ್ಕೆ ಮತ್ತೊಂದು ಬೆಳಕು ಬೇಕಿಲ್ಲ. ಆದ್ದರಿಂದ ನಮ್ಮನ್ನು ನಾವು ಅರಿತುಕೊಂಡು ಬದುಕಬೇಕು. ಅರಿವು ನಮ್ಮ ಬದುಕಿನಲ್ಲಿ ಹಾಸುಹೊಕ್ಕಾದರೆ ನಮ್ಮ ಜೀವನ ಸಮೃದ್ಧವಾಗುತ್ತದೆ. ಆದ್ದರಿಂದ ಯಾವುದೇ ವಸ್ತುವಿನ ಭಾವಗಳನ್ನು ತಿಳಿಯುವ ಅರಿವು ನಮಗೆ ಇರಬೇಕು. ತನ್ನರಿವು ತನಗೆಂದು ದೃಶ್ಯವಾಗದು, ಅದು ಜಡವಾಗದು, ಅದು ಅಂತರಾತ್ಮದಲ್ಲಿ ಇರುತ್ತದೆ. ಅದಕ್ಕಾಗಿ ನಾವು ನಮ್ಮನ್ನು ನಾವು ಅರಿತುಕೊಂಡು ಬದುಕಬೇಕು. ಅಂದರೆ ನಿಜ ಜೀವನದಲ್ಲಿ ನಾವು ದುರ್ಗುಣಗಳನ್ನು ಬಿಟ್ಟು, ಕಾಮ ಕ್ರೋಧಾದಿಗಳನ್ನು ಬಿಟ್ಟು, ಮೋಹ ವ್ಯಾಮೋಹಗಳನ್ನು ಬಿಟ್ಟು ಬದುಕಬೇಕು. ಇಂಥ ಸದ್ಗುಣಗಳನ್ನು ಬೆಳೆಸಿಕೊಂಡಾಗ ನಮಗೆ ಜ್ಞಾನ ಬರುತ್ತದೆ. ಆ ಜ್ಞಾನವೇ ಪರಂಜ್ಯೋತಿಯಾಗಿರುತ್ತದೆ. ಆದ್ದರಿಂದ ನಾವು ಅರಿವಿನಿಂದ ಬದುಕುವುದನ್ನು ಕಲಿಯಬೇಕು. ಅರಿವು ನಮ್ಮನ್ನು ಅಂದರೆ ಜ್ಞಾನವಂತರನ್ನಾಗಿ, ವಿದ್ಯಾವಂತರನ್ನಾಗಿ, ನಮ್ಮ ಜೀವನ ಸಿಂಹಾವಲೋಕದಿಂದ ಬದುಕಲು ಅದು ಸಹಾಯಕವಾಗುತ್ತದೆ. ಆದ್ದರಿಂದ ನಮ್ಮಲ್ಲಿರುವ ದುಷ್ಟ ಶಕ್ತಿಗಳನ್ನು, ದುಷ್ಟ ಚಟಗಳನ್ನು ನಾವು ಕೈಬಿಡಬೇಕು. ನಾನು, ನನ್ನದು, ಮೋಹ, ಅಹಂಭಾವ ಇವುಗಳನ್ನು ಬಿಟ್ಟಾಗ ನಮ್ಮ ಮಾಯಾ ಸಂಸಾರದ ಭ್ರಮೆ ಹೋಗುತ್ತದೆ. ಯಾವುದು ಸತ್ಯ, ಯಾವುದು ಅನಿತ್ಯ ಎಂಬುದು ಈ ಅರಿವಿನಿಂದ ಸಾಧ್ಯವಾಗುತ್ತದೆ. ಆದ್ದರಿಂದ ವಿಶ್ವಗುರು ಅನ್ನಬಸವಣ್ಣವರು ಬೋಧಿಸಿದಂಥ ಅಷ್ಟಾವರಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಷ್ಟಾವರಣಗಳು, ಪಂಚಾಚಾರಗಳು, ಷಟ್ ಸ್ಥಳಗಳನ್ನು ನಾವು ಇಷ್ಟಲಿಂಗ ದೀಕ್ಷೆ ಮುಖಾಂತರ ಪಡೆದು ಮುಕ್ತಿಯನ್ನು ಪಡೆಯಬೇಕು. ಆದ್ದರಿಂದ ಯಾರ ಹಂಗೂ ಇರದೆ ನಿರ್ಭಾವದಿಂದ ನಿರ್ಮಲವಾದಂಥ ತನು ಮನಧನವನ್ನು ನಾವು ಸ್ವಚ್ಛಗೊಳಿಸಿ ಶಿವತತ್ವವನ್ನು ಅರಿತು ಬದುಕಿದಾಗ ನಮ್ಮ ಅರಿವೇ ನಮಗೆ ಅದು ಕಾಯುತ್ತದೆ.
ಆದ್ದರಿಂದ ಪಂಚಾಚಾರಗಳನ್ನು ಮೊದಲು ನಾವು ಗಮನಿಸಬೇಕು. ಇಷ್ಟಲಿಂಗದ ಪೂಜೆ ಜೊತೆಗೆ ವಿಭೂತಿ, ರುದ್ರಾಕ್ಷಿ, ಮಂತ್ರಪಠನ ಇವು ಎಲ್ಲವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಘನಾಚಾರ, ಭೃತ್ಯಾಚಾರ ಈ ರೀತಿ 5 ಕ್ರಿಯೆಗಳು ನಮ್ಮ ಆಚರಣೆಗಳು ಆಗಬೇಕು. ಲಿಂಗಾಚಾರವೆಂದರೆ ಇಷ್ಟಲಿಂಗ ಪೂಜೆ. ಅಲ್ಲಿ ಇಷ್ಟಲಿಂಗ ಪೂಜೆ ಲಿಂಗದ ಮೇಲೆ ನಿಷ್ಠೆ, ಭಕ್ತಿ, ಶ್ರದ್ಧೆ ಇಡಬೇಕು. ಸದಾಚಾರವೆಂದರೆ ಅಂದರೆ ಒಳ್ಳೆಯ ಸದ್ಗುಣಗಳನ್ನೇ ಬಳಸಬೇಕು, ರೂಢಿ ಮಾಡಿಕೊಂಡಿರಬೇಕು, ಅಭ್ಯಾಸ ಮಾಡಿಕೊಂಡಿರಬೇಕು. ಉದಾಹರಣೆ, ವಿಶ್ವಗುರು ಅಣ್ಣನವರು ಹೇಳಿದಂತೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಹಂಗಾಗಬೇಡ, ಕನ್ನ ಬಣ್ಣಿಸಬೇಡ, ಇದುರು ಅಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಎನ್ನುವಂತೆ ಸತ್ಯವನ್ನೇ ಹೇಳು, ನಡೆದಂತೆ ನುಡಿ ನಾವು ಪಾಲಿಸಿದಾಗ ಮಾತ್ರ ಅದು ಲಿಂಗಾಚಾರಕ್ಕೆ ನಾವು ಮಾಡುವ ಸಾಧನೆ ಆಗುತ್ತದೆ. ಆದ್ದರಿಂದ ಇಷ್ಟಲಿಂಗ ಪೂಜೆ ಮಾಡಿ ಆದರೂ ನಾವು ಹಿಂಸೆಯಲ್ಲಿ ತೊಡಗಿದಾಗ, ಇನ್ನೊಬ್ಬರ ಮನಸ್ಸನ್ನು ನೋಯಿಸಿದಾಗ, ಕಳುವು ಮಾಡಿದಾಗ, ಸುಳ್ಳು ಹೇಳಿದಾಗ, ಇನ್ನಿತರ ಅನೈತಿಕ ಚಟುವಟಿಕೆಗಳನ್ನು ಮಾಡಿದಾಗಲೂ ಅದು ಫಲಿಸುವುದಿಲ್ಲ. ಆಗ ಸದಾಚಾರವೂ ಇಲ್ಲ, ಲಿಂಗಾಚಾರವೂ ಇಲ್ಲ. ಹೀಗಾಗಿ ನಮ್ಮ ಜೀವನ ಅಜ್ಞಾನದಲ್ಲಿಯೇ ಬದುಕುತ್ತದೆ. ಅದಕ್ಕಾಗಿ ನಾವು ವಿಶ್ವಗುರು ಅಣ್ಣನವರು, ಬಸವಣ್ಣನವರು ಹೇಳಿದಂತೆ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಘನಾಚಾರ, ಭೃತ್ಯಾಚಾರವನ್ನು ಪಾಲಿಸಬೇಕು. ಶಿವಾಚಾರವೆಂದರೆ ಎಲ್ಲ ಶಿವಭಕ್ತರನ್ನು ಸಮಾನವಾಗಿ ಕಾಣುವುದು. ಶಿವಭಕ್ತರಲ್ಲದವರ ಜೊತೆ ನಾವು ಹರಟೆ ಹೊಡುವುದಾಗಲಿ, ಮಾತನಾಡುವುದಾಗಲಿ ಮಾಡಬಾರದು. ಇನ್ನು ಘನಾಚಾರವೆಂದರೆ ಶಿವಭಕ್ತರ ನೆರವಿಗೆ, ಸಮಾಜದ ನೆರವಿಗೆ ನಾವು ಮುಂದೆ ಬರಬೇಕು. ನಾವು ದುಡಿದಂಥ ಕಾಯಕದಿಂದ ಬರುವ ಹಣದಿಂದ ನಾವು ನಿತ್ಯ ದಾಸೋಹ ಮಾಡಬೇಕು. ಭೃತ್ಯಾಚಾರವೆಂದರೆ ಎಲ್ಲ ಶಿವಭಕ್ತರನ್ನು ಸಮಾನ ದೃಷ್ಟಿಯಿಂದ ಗೌರವಿಸಬೇಕು. ನಾನು ನನ್ನದು ಅಹಂಕಾರ ಬಿಟ್ಟು ಸಮಾಜ ಜೊತೆಗೆ ಒಳ್ಳೆಯ ನಡೆ ನುಡಿಗಳನ್ನು ಪಾಲಿಸಬೇಕು. ಇದಕ್ಕಾಗಿ ನಾವು ನಮ್ಮ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳನ್ನು ಪರಿಶುದ್ಧ ಮಾಡಿಕೊಳ್ಳಬೇಕು. ಜ್ಞಾನೇಂದ್ರಿಯಗಳೆಂದರೆ ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ ಇವು ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಿಗೆ ಪಡೆಯಲಿಕ್ಕೆ ಹೊನಿಸುತ್ತವೆ. ಇನ್ನು ಕರ್ಮೇಂದ್ರಿಯಗಳು ಪಾಯು, ಗುಹ್ಯ, ಪಾದ, ಪಾನಿ, ವಾತ ಇವುಗಳು ಕರ್ಮೇಂದ್ರಿಯಗಳು. ಇವುಗಳನ್ನು ಪಂಚಭೂತಗಳಿಂದ ಆದುದರಿಂದ ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರ ಈ ಸೂಕ್ಷ್ಮ ತತ್ವಗಳನ್ನು ಅರಿತು ಅವುಗಳನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ಅದಕ್ಕಾಗಿ ಪಂಚೇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಂಡು ಸದ್ಬಳಕೆ ಮಾಡಿಕೊಳ್ಳಬೇಕು. ಆಗ ನಮಗೆ ಜ್ಞಾನ ಬರುತ್ತದೆ. ಆ ಜ್ಞಾನ ಸದ್ಬಳಕೆಯಾಗಬೇಕು. ಇನ್ನು ಷಟ್ಸ್ಥಲ ಅಂದರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇವು 6 ಸ್ಥಳಗಳನ್ನು ನಾವು ರೂಢಿಸಿಕೊಳ್ಳಬೇಕು. ಅಂದಾಗ ನಮಗೆ ಅರಿವು ಬರುತ್ತದೆ. ಬದುಕಿನ ಜೊತೆ ಆಧ್ಯಾತ್ಮಿಕತೆಯೇ ನಮ್ಮಲ್ಲಿ ಒಡಮೂಡುತ್ತದೆ. ಆದ್ದರಿಂದ ಭಕ್ತಿ ಎಂದರೆ ನಾವು ಶ್ರದ್ಧಾ ಭಕ್ತಿಯನ್ನು ದೇವರು ಇದ್ದಾನೆ ಎಂಬುದನ್ನು ಮನಗಾಣಬೇಕು. ಭಕ್ತನಲ್ಲಿ ಆಗ ದೈವಿ ಭಕ್ತಿ ಬೆಳೆಯುತ್ತದೆ. ಇನ್ನು ಮಹೇಶ ಎಂದರೆ ನಮ್ಮ ಶ್ರದ್ಧೆಯು ನಿಷ್ಠೆಯಾಗಿರಬೇಕು. ನಮ್ಮ ಶ್ರದ್ಧೆ ನಿಷ್ಠೆಯಾಗಿ ಇಲ್ಲಿ ಪರಿವರ್ತನೆಗೊಳ್ಳುತ್ತದೆ. ಇನ್ನು ಪ್ರಸಾದಿ ಸ್ಥಳವೆಂದರೆ ಭಕ್ತಿಯು ಚಿತ್ತಶುದ್ಧಿಯಿಂದ ಅವಧಾನ ಮಾಡಿಕೊಂಡು, ಜಾಗೃತಿ ಮಾಡಿಕೊಂಡು, ಚಿತ್ತ ಪ್ರಸನ್ನನಾಗಿ ಕಾಯಕದಿಂದ ಪ್ರಸಾದ ತೆಗೆದುಕೊಳ್ಳಬೇಕು. ಪ್ರಾಣಲಿಂಗಿ ಸ್ಥಳವೆಂದರೆ
ಲಿಂಗವನ್ನು ತನ್ನ ಪ್ರಾಣದಂತೆ ಭಾವಿಸಿದವು. ಲಿಂಗವೇ ನಾನು ಎನ್ನುವಂತೆ ನಮ್ಮ ಬದುಕು ಸಾಗಬೇಕು. ಇನ್ನು ಶರಣ ಸ್ಥಳವೆಂದರೆ ಶರಣಸತಿ ಲಿಂಗಪತಿ ಎಂದು ಭಾವಿಸಬೇಕು. ಕೊನೆಯದಾಗಿ ನಮ್ಮ ಜೀವ ಆ ಪರಮಾತ್ಮನಲ್ಲಿ ಲೀನವಾಗುವುದೇ ಐಕ್ಯ ಸ್ಥಳ. ಹೀಗೆ ಪಂಚಾಚಾರಗಳು, ಷಟ್ಸ್ಥಳಗಳು ಅವುಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಪರಮ ಪಾವನ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಅರಿವು ಬೇಕು. ಆ ಅರಿವಿನಿಂದಲೇ ಎಲ್ಲವೂ ಮುಕ್ತಿ. ಅರಿವು ಇಲ್ಲದವನು ಅಜ್ಞಾನಿಯಾಗಿ ಬಾಳುತ್ತಾನೆ. ಅಂದರೆ ಅವನು ದುಶ್ಚಟಗಳಿಗೆ ಬಲಿಯಾಗಿ ತನ್ನ ಪಾಪ ಕರ್ಮಗಳನ್ನೇ ಮಾಡುತ್ತಾನೆ. ಅಂತಹ ಪಾಪ ಕರ್ಮಗಳನ್ನು ಬಿಟ್ಟು ವಿಶ್ವಗುರು ಅಣ್ಣನವರು ಹೇಳಿದಂತೆ ಆ ಶಿವತತ್ವವನ್ನು, ಶಿವನ ಸ್ವರೂಪವನ್ನು ನಮ್ಮ ಆತ್ಮದಲ್ಲಿಯೇ ನೋಡಿಕೊಳ್ಳುವುದು. ಅಂದಾಗ ತನ್ನನ್ನು ತಾನು ಅರಿತು ನಡೆದಾಗ ನಮಗೆ ಬ್ರಹ್ಮಜ್ಞಾನವಾಗುತ್ತದೆ. ಅಂತಹ ಬ್ರಹ್ಮಜ್ಞಾನವನ್ನು ಪಡೆದು ನಮ್ಮ ಜೀವನ ಪರಮ ಪಾವನ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಅರಿವು ಎಲ್ಲದರಲ್ಲೂ ನಾವು ಕಾಣಬೇಕು. ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಅರಿವಿನಲ್ಲಿ ಬಾಳಿ ಬದುಕಬೇಕು. ಅರಿವು ಇಲ್ಲದವನು ಕೆಟ್ಟ ಕರ್ಮಗಳಲ್ಲೇ ತೊಡಗುತ್ತಾನೆ. ಅರಿವೇ ವಿದ್ಯೆ, ಅರಿವೇ ದೈವ, ಅರಿವೇ ಗುರು ಎಂಬ ಭಾವ ತಾಳಬೇಕು. ಅರಿವೇ ಗುರು ಎಂದು ನಾವು ಸದ್ಭಾವದಿಂದ ಇದ್ದಾಗ ತನ್ನ ಅರಿವು ನಿತ್ಯ ಮುಕ್ತವಾಗಿ ತನ್ನ ನಿಜ ಸ್ವರೂಪ ಗೊತ್ತಾಗುತ್ತದೆ. ಆದ್ದರಿಂದ ಅರಿವಿನಿಂದ ಬದುಕುವುದನ್ನು ನಾವು ನೀವು ಕಲಿಯೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.